ಶಿರಡಿ ಸಾಯಿಬಾಬಾ ನಿಜವಾದ ಇತಿಹಾಸ, ಗೌರವಪೂರ್ಣ ಮತ್ತು ನಿಜ ಸಂಗತಿಗಳು. ಭಾರತದ ಮಹಾನ್ ಸಂತರಲ್ಲಿ ಒಬ್ಬರು ಸಾಯಿಬಾಬಾ. ಅವರು ವಾಸಿಸಿದ್ದ ಸ್ಥಳ ಮಹಾರಾಷ್ಟ್ರದ ಶಿರಡಿ. ಇಂದು ಲಕ್ಷಾಂತರ ಜನರು ಹೋಗುವ ಪವಿತ್ರ ಸ್ಥಳ ಸಾಯಿಬಾಬಾ ಸಮಾಧಿ ಮಂದಿರ್. ಸಾಯಿಬಾಬಾ ಹುಟ್ಟಿದ ಸ್ಥಳ, ತಂದೆ ತಾಯಿ ಯಾರು, ಇದು ಸ್ಪಷ್ಟವಾಗಿ ಇತಿಹಾಸದಲ್ಲಿ ಲಭ್ಯವಿಲ್ಲ. ಇದು ಒಂದು ಸತ್ಯ. ಅವರು ಮೊದಲ ಬಾರಿ ಸುಮಾರು 1850ರ ಸಮಯದಲ್ಲಿ ಶಿರಡಿ ಊರಲ್ಲಿ ಕಾಣಿಸಿಕೊಂಡರು ಎಂದು ಇತಿಹಾಸದಲ್ಲಿ ಹೇಳಲಾಗಿದೆ. ಅವರು ಕೆಲ ವರ್ಷಗಳು ಒಂದು ನಿಂಬೆ ಬೇವು ಮರದ ಹತ್ತಿರ ಧ್ಯಾನ ಮಾಡುತ್ತಿದ್ದರು ಎಂದು ಹಳೆಯ ಭಕ್ತರು ಬರೆಯಲಾಗಿದೆ. ಸಾಯಿಬಾಬಾ ಯಾವ ಧರ್ಮದವರು ಎಂದು ಯಾರಿಗೂ ಖಚಿತವಾಗಿ ಗೊತ್ತಿಲ್ಲ. ಅವರು ಹಿಂದೂ ದೇವರ ಹೆಸರು ಕೂಡ ಹೇಳುತ್ತಿದ್ದರು, ರಾಮ, ಕೃಷ್ಣ. ಅದೇ ಸಮಯದಲ್ಲಿ ಅಲ್ಲಾ ಮಾಲಿಕ್ ಕೂಡ ಹೇಳುತ್ತಿದ್ದರು. ಅದರ ಕಾರಣ ಅವರು ಯಾವಾಗಲೂ ಹೇಳಿದ್ದು ಎಲ್ಲಾ ಧರ್ಮ ಒಂದೇ, ದೇವರು ಒಬ್ಬನೇ. ಸಾಯಿಬಾಬಾ ಜೀವನದ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ಸಿಕ್ಕಿದ್ದು ಶ್ರೀ ಸಾಯಿ ಸಚ್ಚರಿತ್ರ ಎಂಬ ಪುಸ್ತಕದಿಂದ. ಈ ಪುಸ್ತಕವನ್ನು ಹೇಮಾದ್ ಪಂತ್ ಬರೆದಿದ್ದಾರೆ. ಅವರು ಸಾಯಿಬಾಬಾ ಜೊತೆ ಇದ್ದವರು ಮತ್ತು ಅವರ ಜೀವನದ ಘಟನೆಗಳನ್ನು ಭಕ್ತಿಯಿಂದ ಬರೆದಿದ್ದಾರೆ. ಸಾಯಿಬಾಬಾ ಶಿರಡಿಯಲ್ಲಿ ಒಂದು ಮಸೀದಿಯಲ್ಲಿ ವಾಸಿಸುತ್ತಿದ್ದರು. ಆ ಮಸೀದಿಗೆ ಅವರು ದ್ವಾರಕಾ ಮಾಯಿ ಎಂದು ಹೆಸರಿಟ್ಟಿದ್ದರು. ಅಲ್ಲಿ ಅವರು ಜನರಿಗೆ ಉಪದೇಶ ಮಾಡುತ್ತಿದ್ದರು, ಅನ್ನ ಕೊಡುತ್ತಿದ್ದರು ಮತ್ತು ಧೈರ್ಯ ಕೊಡುತ್ತಿದ್ದರು. ಸಾಯಿಬಾಬಾ 1918ರಲ್ಲಿ ಶಿರಡಿಯಲ್ಲಿ ಮಹಾಸಮಾಧಿ ಹೊಂದಿದರು. ಆ ನಂತರ ಅವರ ದೇಹವನ್ನು ಇಂದು ಇರುವ ಸಮಾಧಿ ಮಂದಿರದಲ್ಲಿ ಇಡಲಾಯಿತು. ಇದು ಇತಿಹಾಸದಲ್ಲಿ ದಾಖಲಾಗಿರುವ ಸತ್ಯ. ಇಂದು ಕೂಡ ಶಿರಡಿಗೆ ಹೋಗುವ ಭಕ್ತರು ಸಾಯಿಬಾಬಾ ಬಗ್ಗೆ ಹೇಳುವುದು ಒಂದೇ, ಅವರು ಧರ್ಮ ಹೇಳಿದವರು ಅಲ್ಲ, ಮಾನವತೆ ಹೇಳಿದವರು. ಅವರು ಭಯ ಕೊಡಲಿಲ್ಲ, ನಂಬಿಕೆ ಕೊಟ್ಟವರು. ಅವರು ದೇವರಾಗಬೇಕೆಂದು ಹೇಳಿಲಿಲ್ಲ, ಒಳ್ಳೆಯ ಮನುಷ್ಯ ಆಗಿ ಎಂದು ಹೇಳಿದರು.